ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಭವ್ಯ ಕಿರಣ್ ರಾಜ್ ಚಾನಲ್. ಇದು ಟ್ರಿಪ್ನ ಸೆಕೆಂಡ್ ಡೇ. ನಾವಿವಾಗ ಇದ್ದೀವಿ ರಾಮೇಶ್ವರಮಲ್ಲಿ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಒಂದು 6:30ಗೆಲ್ಲ ರೆಡಿ ಆಗಿದ್ವಿ. ಇಲ್ಲಿಂದ ದೇವಸ್ಥಾನಕ್ಕೆ ಒಂದಷ್ಟು ಡಿಸ್ಟೆನ್ಸ್ ಇರುತ್ತೆ, ಅದಕ್ಕೆ ನಮಗೆ ಬಸ್ಸಲ್ಲಿ ಹೋಗಬೇಕಾಗತ್ತೆ. ಇನ್ನು ಬಸ್ಸಲ್ಲಿ ಪರ್ ಹೆಡ್ 20 ರುಪೀಸ್ ಇತ್ತು. ಅದನ್ನು ಕೊಟ್ಟು ನಾವು ಬಂದಿದ್ದೀವಿ ರಾಮೇಶ್ವರಂನ ರಾಮನಾಥ ಟೆಂಪಲ್ಗೆ. ಸೊ ಅರ್ಲಿ ಮಾರ್ನಿಂಗ್ ಆದ್ರೂ ತುಂಬ ಕ್ರೌಡ್ ಇತ್ತು. ಜೊತೆಗೆ ಕ್ಯೂ ಏನಿರುತ್ತೆ ಅದಕ್ಕೆ ಈ ರೀತಿ ನೆರಳಿಗೆ ಫೆಸಿಲಿಟೀಸ್ ಇತ್ತು. ಜೊತೆಗೆ ತುಂಬ ಈ ರೀತಿ ರೋಸ್ ಮಾಡಿಬಿಟ್ಟಿದ್ರು. ಎಷ್ಟು ನಡೆದ್ರೂ ಸುತ್ಕೊಂಡು ಹೋಗ್ತಾನೇ ಇದ್ದೀವಿ ಆ ರೀತಿ ಇತ್ತು. ನನಗಂತೂ ಒಂಥರ ಜೈಲ್ ಥರ ಫೀಲ್ ಆಗ್ತಿತ್ತು. ಯಾಕೆ ಇಷ್ಟೊಂದು ರೋಸ್ ಮಾಡಿದ್ದಾರೆ ಅಂತಂದರೆ ತುಂಬ ಜನ ಬರ್ತಾರೆ, ಆವಾಗ ಜನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡಿರೋಂಥದ್ದು. ಆಲ್ವೇಸ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸ್ಟ್ರಕ್ಚರ್ ಇದೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಇಲ್ಲಿ ಫೋನೆಲ್ಲ ಅಲೋ ಇರಲಿಲ್ಲ. ಎಲ್ಲೋ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಯಾವುದೇ ದೊಡ್ಡ ದೇವಸ್ಥಾನದಲ್ಲಿ ಫೋನು ಕ್ಯಾಮ್ರಾ ಇದಕ್ಕೆಲ್ಲ ಅಲೋ ಇರಲ್ಲ. ಹಾಗೆಯೇ ನಾವು ಇಲ್ಲಿ ದರ್ಶನ ಮಾಡ್ಕೊಂಡ್ವಿ. ತುಂಬ ಬೇಗ ಆಯಿತು ದರ್ಶನ ನಮಗೆ. ಬಟ್ ನಂಗೆ ಈ ಥರ ಕಂಬಿಗಳಲ್ಲಿ ರೋ ಮಾಡಿದ್ದು ಇಷ್ಟ ಆಗಲಿಲ್ಲ. ಯಾಕೆ ಅಂತಂದರೆ ಆ ಸ್ಟ್ರಕ್ಚರ್ ನೋಡೋಕ್ಕೆ ನಮಗೆ ಗುಡ್ ಫೀಲ್ ಬರಲ್ಲ ಅಂತ ನನಗನ್ನಿಸ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ತುಂಬ ಕ್ರೌಡ್ ಇದ್ದಾಗ ಕಂಟ್ರೋಲ್ ಮಾಡೋಕ್ಕೆ ಅವರು ಈ ಥರ ಮಾಡಲೇಬೇಕಾಗತ್ತೆ. ಸೊ ದರ್ಶನ ಮುಗಿಸಿ ಹೊರಗಡೆ ಬಂದಿದ್ದೀವಿ. ಹೊರಗಡೆ ಬಂದ್ಬಿಟ್ಟು ಇಲ್ಲಿ ಒಂದು ಕಲ್ಯಾಣಿ ಇರುತ್ತೆ. ಆ ಕಲ್ಯಾಣದಲ್ಲಿ 3 ನದಿ ನೀರೇನು ಒಂದು ಕಡೆ ಇರುತ್ತಂತೆ. ಸೊ ಭಕ್ತಾದಿಗಳೆಲ್ಲ ಹೋಗ್ಬಿಟ್ಟು ಆ ನೀರನ್ನು ತಲೆ ಮೇಲೆ ಹಾಕ್ಸ್ಕೊತಾಯಿದ್ರು. ಆ ತಲೆ ಮೇಲೆ ಹಾಕ್ಸ್ಕೊಂಡು ಹೋಗಿ ದರ್ಶನ ಮಾಡಬೇಕಂತೆ. ಸೊ ನಾವು ಆಗಷ್ಟೇ ರೆಡಿಯಾಗಿ ಹೋಗಿದ್ವಿ, ಮತ್ತೆ ನೀರು ಹಾಕ್ಸ್ಕೊಳ್ಳೋದು ಯಾಕೋ ಕಷ್ಟ ಆಗ್ತಿತ್ತು. ಅದಕ್ಕೆ ನಾವು ಆ ಕಡೆ ಹೋಗಲಿಲ್ಲ, ಹಾಗೇನೆ ನೋಡ್ತಿದ್ವಿ. ಆ ಕಡೆಯಿಂದ ಒಂದು ಆವಾಜ್ ಬಂತು, ಆಫ್ ಮಾಡಿ ಕ್ಯಾಮ್ರಾ ಅಂತ ಹೇಳ್ಬಿಟ್ಟು. ಫೈನಲಿ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದಿದ್ದೀವಿ. ಒಂದಷ್ಟು ಶಾಪಿಂಗ್ ಮಾಡಲೇಬೇಕಲ್ವ. ಸೊ ಎಲ್ಲರೂ ಶಾಪಿಂಗ್ಗೆ ಅಂತ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಅದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ ಯಾವುದಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ನಾವು ಬರೋಷ್ಟರೊಳಗಡೆ ಒಂದಷ್ಟು ಟಿಫನ್ ರೆಡಿ ಇತ್ತು. ಟಿಫನ್ ಮಾಡಿಕೊಂಡು ಹಾಗೆಯೇ ಅಲ್ಲೇ ಇದ್ದಂಥ ಒಂದಷ್ಟು ಶಾಪಿಂಗನ್ನು ಮಾಡಿಕೊಂಡು ನಾವು ಬಂದಿದ್ದೀವಿ ಅಬ್ದುಲ್ ಕಲಾಂ ಅವರ ಸಮಾಧಿ ಹತ್ರ. ಇಲ್ಲಿ ರಾಮೇಶ್ವರಮಲ್ಲಿ ಜಾತ್ರೆಗಳು ನಡೀತಿತ್ತು. ಹಾಗಾಗಿ ಪ್ರತಿ ಊರಿಂದ ಒಂದಿಷ್ಟು ಮೆರವಣಿಗೆಗಳು ಕೂಡ ನಡೀತಿತ್ತು. ಅದನ್ನು ಕೂಡ ನೋಡ್ಕೊಂಡ್ವಿ. ಅದರ ಜೊತೆಗೆ ಇಲ್ಲೂ ಅಷ್ಟೇ ತುಂಬ ನೋಡಲೇಬೇಕಾದಂತಹ ಪ್ಲೇಸ್ ಇದು. APJ ಅಬ್ದುಲ್ ಕಲಾಂ ಸ್ಮಾರಕ ಅಥವಾ ಅವರ ಸಮಾಧಿ. ಎಷ್ಟು ಚೆಂದ ಇದೆ ಅಂತಂದರೆ ಅವ್ರದ್ದು ಸ್ಟ್ಯಾಚ್ಯೂಗಳು ತುಂಬ ಇದೆ. ಅವರೇ ಎದ್ದು ಬರ್ತಿದ್ದಾರೆ ಅನ್ನೋ ಥರ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ನೋಡಲೇಬೇಕಾದಂಥ ಪ್ಲೇಸು ಇದು. ನನಗೆ ತುಂಬ ಇಷ್ಟ ಆದಂಥ ಪ್ಲೇಸ್ ಕೂಡ ಇದು. ಸೊ ಅಲ್ಲೂ ಅಷ್ಟೇ ಫೋನ್ ಅಲೌಡ್ ಇಲ್ಲ. ಅದನ್ನು ಮುಗಿಸ್ಕೊಂಡು ನಾವು ಹೊರಟಿದ್ದೀವಿ ಮತ್ತೊಂದು ಪ್ಲೇಸ್ಗೆ. ಹೋಗೋ ದಾರಿಲಿ ಸೊ ಬಸ್ ಅವರು ಹೇಳ್ತಾಯಿದ್ರು ಇಲ್ಲೆಲ್ಲ ನಿಲ್ಸೋದಕ್ಕಾಗಲ್ಲ, ಸೀರಿಯಸ್ಸಾಗಿ ಆ ಕಡೆ ಈ ಕಡೆ ನೋಡ್ಕೊಂಬನ್ರಿ ಅಂತ. ಏಕೆ ಅಂತಂದರೆ ಇದು ಕೆಳಗಡೆ ಸಮುದ್ರ ಹರಿತಾ ಇರುತ್ತೆ, ಮೇಲೆ ಹೈವೇ ಮೇಲೆ ನಾವು ಹೋಗ್ತಾ ಇರ್ತೀವಿ. ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ವ್ಯವಸ್ಥೆ ಇರೋದಿಲ್ಲ. ಸೊ ಹಾಗಾಗಿ ಆ ಕಡೆ ಈ ಕಡೆ ಕೂಡ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ನಿಧಾನಕ್ಕೆ ಹೋಗ್ತಿರುತ್ತೆ ಬಸ್ಸು. ಎಲ್ಲ ಫಿಶಿಂಗ್ ಮಾಡ್ತಿರುವಂಥದ್ದು. ಹಾಗೆಯೇ ರೀಸೆಂಟಾಗಿ 6th ಅಂದರೆ 6ನೇ ತಾರೀಕು ಮೋದಿಯವರು ಹೋಗಿ ಮಾಡಿದಂತಹ ಒಂದು ಟ್ರೈನ್ದು ಟ್ರ್ಯಾಕ್ ಅಂತ ಇದು ನಾವು ನೀಟಾಗಿ ನೋಡೋಕ್ಕಾಗಲಿಲ್ಲ. ಬಟ್ ಬಸ್ಸಿಂದ ಎಷ್ಟು ಸಾಧ್ಯನೋ ಅಷ್ಟನ್ನು ನಾವು ನೋಡಿದ್ವಿ. ಅದನ್ನೆಲ್ಲ ಬಸ್ಸಲ್ಲಿರುವಂಥ ನಮ್ಮನ್ನು ಕರ್ಕೊಂಡು ಹೋಗಿರೋ ಅಂಥ ಅಂಕಲು ಹೇಳ್ತಾಯಿದ್ರು. ಮತ್ತು ದೊಡ್ಡ ಶಿಪ್ಪುಗಳು ಬಂದರೆ ಇಲ್ಲಿ ಆಟೋಮೆಟಿಕ್ಕಾಗಿ ಓಪನ್ ಆಗೋ ರೀತಿ ಇಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾಯಿದ್ರು. ಸೊ ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಂತ ಇಲ್ಲಿ ನೋಡಿದಾಗಲೇ ಗೊತ್ತಾಗೋದು. ಪ್ರತಿಯೊಂದು ಎಲ್ಲ ಒಂದು ಸಮುದ್ರವನ್ನೇ ನಿಲ್ಲಿಸುವಷ್ಟು ಶಕ್ತಿ ಟೆಕ್ನಾಲಜಿಗಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ತಮಿಳ್ನಾಡಲ್ಲಿ ತುಂಬ ಟೂರಿಸ್ಟು ಸಮುದ್ರ ನೋಡೋದು, ಫಿಶಿಂಗು ಇದೇ ಇರುತ್ತೆ ಜಾಸ್ತಿ. ಸೊ ನಾವು ಇದನ್ನೆಲ್ಲ ನೋಡಿಕೊಂಡು ಆ ಕಡೆ ಈ ಕಡೆ ನೋಡ್ಕೊತ ಬರ್ತಿದ್ವಿ. ಎಷ್ಟು ಬೋಟ್ಗಳು, ಎಷ್ಟು ದೋಣಿಗಳು ಇತ್ತು ಅಂತಂದರೆ ಆ ಕಡೆ ನೋಡೋಣ ಅಥವಾ ಈ ಕಡೆ ನೋಡೋಣ, ಆ ಕಡೆ ನೋಡೋಣವಾ ಅಥವಾ ಈ ಕಡೆ ನೋಡೋಣವಾ, ಹೀಗೆ ಇತ್ತು. ಎಲ್ಲರೂ ಸಹ ಆ ಕಡೆ ಈ ಕಡೆ ನೋಡಿಕೊಂಡು ಎಂಜಾಯ್ ಮಾಡ್ತಿದ್ರು. ಸೊ ಟ್ರಿಪ್ ಅಂದರೆ ಹಾಗೆ ಇರುತ್ತೆ. ಒಬ್ಬರು ಇಬ್ಬರು ಹೋಗೋದಕ್ಕಿಂತ ಇಡೀ ಒಂದು ಟೀಮ್ ಹೋದಾಗ ಒಂಥರ ಕಾಮೆಂಟ್ಗಳು ಮಾಡ್ಕೊತ ಇದು ಹಾಗಿದೆ ಇದು ಹೀಗಿದೆ ಅಂತ ಮಾತಾಡ್ಕೊತ ಹೋಗ್ತಾಯಿದ್ರೆ ಅದರ ಖುಷಿನೇ ಬೇರೆ ಇರುತ್ತೆ. ಇನ್ನು 3
ಸಮುದ್ರಗಳ ತುದಿಗೆ ನಾವು ಹೋಗಿರೋ ಅಂಥದ್ದು ತುಂಬ ಖುಷಿ ಕೊಡ್ತು. ಹಾಗೆಯೇ ಇಲ್ಲಿ ನೋಡ್ತಿದ್ದೀರಾ ತೆಲುಗುವಲ್ಲಿ ಇವುಗಳನ್ನು ತಾಟ್ ಚೆಟ್ಲು ಅಂತಾರಂತೆ. ಕನ್ನಡದಲ್ಲಿ ನನಗೆ ಗೊತ್ತಿಲ್ಲ ಏನಂತಾರೆ ಅಂತ. ಸೊ ತೆಂಗಿನ ಮರದ ಥರ ಇರುತ್ತೆ, ಆದರೆ ತೆಂಗಿನ ಮರ ಅಲ್ಲ, ತಾಟ್ ಚೆಟ್ಟು ಅಂತ. ಇದು ತಿಂತಾರೆ ಇದನ್ನು ಕೂಡ. ಸೊ ನಾನು ಯಾವತ್ತೂ ತಿಂದಿಲ್ಲ, ಬರೀ ಅದೇ ಜಾಸ್ತಿ ಈ ಕಡೆ. ಬಾಳೆ, ತಾಟ್ ಚೆಟ್ಟು ಮತ್ತು ತೆಂಗಿನ ಮರನೇ ಜಾಸ್ತಿ ಕಾಣಿಸ್ತು ನನಗೆ. ಹಾಗೆಯೇ ನಾವು ಟೂರ್ ಹೋಗಿದ ತಕ್ಷಣ ನಮ್ಮ ತಲೆಗೆ ಬರೋದು ಪ್ರಕೃತಿನ ಎಂಜಾಯ್ ಮಾಡೋದು. ನಾನಂತೂ ಆ ಕಡೆ ಕಡೆ ನೋಡ್ತಾ ಏನೆಲ್ಲ ಬೆಳೀತಾರಿಲ್ಲಿ ಅಂತ ನೋಡ್ಕೊತ ಹೋಗ್ತಿದ್ದೆ. ಇನ್ನು ಬಸ್ಸಲ್ಲಿ ಒಳ್ಳೊಳ್ಳೆ ಸಾಂಗ್ಗಳನ್ನು ಹಾಕ್ಕೊಂಡು ಎಂಜಾಯ್ ಮಾಡೋರೆಲ್ಲ ಎಂಜಾಯ್ ಮಾಡ್ತಿದ್ರು. ಜೊತೆಗೆ ಇಲ್ಲಿ ಇನ್ನೊಂದು ಏನಪ್ಪ ಫೇಮಸ್ಸು ಅಂದರೆ ಸಮುದ್ರ ಹತ್ತಿರ ಇರೋದ್ರಿಂದ ಉಪ್ಪನ್ನು ಮಾಡ್ತಾರೆ. ಇನ್ನು ಉಪ್ಪನ್ನು ಯಾವ ರೀತಿ ಮಾಡ್ತಾರಪ್ಪ ಅಂತಂದರೆ, ನಮಗೆ ಗೊತ್ತೇ ಇದೆ, ಗದ್ದೆ ಕಟ್ಟೋಕ್ಕೆ ಹಿಂಗೆ ನೀರು ನಿಲ್ಲಿಸ್ತಾರೋ ಆ ರೀತಿ ಗದ್ದೆ ಥರ ಸುತ್ತಲೂ ಪಾಟ್ ಮಾಡಿ ಪಾತಿಗಳನ್ನು ಮಾಡಿಬಿಟ್ಟು ಅಲ್ಲಿ ನೀರನ್ನು ನಿಲ್ಲಿಸ್ತಾರೆ. ಆ ನೀರು ಡ್ರೈ ಆಗ್ತಾ ಆಗ್ತಾ ಅಲ್ಲಿ ಉಪ್ಪನ್ನು ಕಟ್ಟುವಂಥದ್ದು. ಉಪ್ಪಿನ ಅಂದರೆ ಸಾಲ್ಟ್ನ ಫ್ಯಾಕ್ಟ್ರಿಗಳು ಸಾಕಷ್ಟು ಕಂಡ್ವಿ. ಹಾಗೆಯೇ ನೀವು ನೋಡ್ತಿರ್ಬೋದು ದೊಡ್ಡ ದೊಡ್ಡ ಫ್ಯಾನ್ಗಳು. ಇದು ಸಾಕಷ್ಟು ತಮಿಳ್ನಾಡಲ್ಲಿ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಯಾಕೆಂತಂದರೆ ತುಂಬ ಬೀಚ್ ಏರಿಯಾ ಆಗಿರೋದ್ರಿಂದ ಗಾಳಿ ಜಾಸ್ತಿ ಫೋರ್ಸ್ ಇರುತ್ತೆ. ಹಾಗಾಗಿ ಕರೆಂಟ್ ಉತ್ಪಾದನೆ ಮಾಡೋದಕ್ಕೋಸ್ಕರ ಈ ರೀತಿ ಹಾಕಿದ್ದಾರೆ ಅಂತ ನನಗನ್ನಿಸ್ತು. ಸೊ ಒಂಥರ ಇದೆಲ್ಲ ಬರೀ ಬೀಚ್ ಏರಿಯಾ. ಬೀಚ್ ಮೀನ್ಸ್ ಸಮುದ್ರದ ಏರಿಯಾ ಅಂತಲೇ ಹೇಳ್ಬೋದು. ಬರೀ ಮರಳು, ಈ ಥರ ಉಪ್ಪು ಮಾಡುವಂಥ ಗದ್ದೆಗಳು, ಫ್ಯಾಕ್ಟ್ರಿಗಳು ಇಷ್ಟೇ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದಿರೋವಂಥದ್ದು ಪೆರಂಬದೂರು ಅನಿಸುತ್ತೆ. ಇದೇ ನಮಗೆ ಬೀಚ್ ಆಡಲಿಕ್ಕೆ ಸಿಗುವಂಥ ಏರಿಯಾ ಅಂತ ಹೇಳಿದರು. ನಾವು ಬರೋಷ್ಟರೊಳಗಡೆ ಸಂಜೆ 5-5:30 ಆಗಿತ್ತು. ತುಂಬ ಜರ್ನಿನೇ ಮಾಡಿದ್ವಿ ಸಾಕಷ್ಟು. ರಾಮೇಶ್ವರಮಲ್ಲಿ ಎಲ್ಲ ನೋಡಿಕೊಂಡು ಟಿಫನ್ ಮಾಡಿಕೊಂಡು ಬರ್ತಾ ದಾರಿಯಲ್ಲಿ ಊಟ ಮಾಡಿಕೊಂಡು ಎಲ್ಲ ಮುಗಿಸಿ ನಾವು ಫೈನಲಿ ಸೆಕೆಂಡ್ ಪ್ಲೇಸ್ಗೆ ರೀಚ್ ಆಗಿದ್ದೆ. 5-5:30 ಆಗೋಗಿತ್ತು. ತುಂಬ ದೂರ ಟ್ರಾವೆಲ್ ಮಾಡಿದ್ವಿ. ಎಲ್ಲರಿಗೂ ಟಯರ್ಡ್ ಆಗಿತ್ತು. ಜೊತೆಗೆ ಬೀಚ್ ಅಂದರೆ ಬಿಡ್ತೀವ, ಎಷ್ಟೇ ಟಯರ್ಡ್ ಆಗಿತ್ತು ಆಡುವಂಥ ಆಸೆ ಹುಮ್ಮಸ್ಸು ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ನಾನು ಮೊದಲೇ ಡಿಸೈಡ್ ಆಗಿದ್ದೆ ನೀರಿಗೆ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು. ಏಕೆಂದರೆ ತುಂಬ ಸಾಲ್ಟ್ ನೀರಿದ್ದು, ಜೊತೆಗೆ ಆ ಕಡೆ ತುಂಬ ಶೆಕೆ ಆಗ್ತಿತ್ತು. ನನಗಂತೂ ಫುಲ್ ಟಯರ್ಡು. ಹಾಗಾಗಿ ನಾನು ನೀರಿಗೆ ಹೋಗೋದು ಬೇಡ ಅಂತ ಮೊದಲೇ ಡಿಸೈಡ್ ಮಾಡಿದೆ. ಬಟ್ ಆದರೂ ಎಲ್ಲರೂ ಈ ರೀತಿ ನೋಡು ನೀರಲ್ಲಿ ಆರಾಮಾಗಿ ಒಂಥರ ಎಂಜಾಯ್ ಮಾಡ್ತಿದ್ರು. ಸೊ ಆಗ ಓಕೆ, ನಾನು ಒಂದು ಸ್ವಲ್ಪ ಹೊತ್ತು ಆಡಬೇಕು ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಈ ಥರ ಮಾಡ್ತೀನಿ. ನಾನಂತೂ ನೀರು ಒಳಗೆ ಹೋಗಿಲ್ಲ. ಸೊ ಹೊರಗಡೆಯಿಂದನೇ ಎಂಜಾಯ್ ಮಾಡಿದೆ. ಸರ್ರು ಹೊರಗಡೆ ಕೂತಿದ್ರು, ಅವರು ಬರಲಿಲ್ಲ. ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಡ್ತಾಯಿದ್ರು, ಹಿಂಗಿರಿ, ಹಾಗೋಗ್ಬೇಡ್ರಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಏಕೆಂದರೆ ಅವ್ರಿಗೆ ತುಂಬ ಜವಾಬ್ದಾರಿ ಇರುತ್ತೆ. ದೊಡ್ಡ ದೊಡ್ಡ ಅಲೆಗಳೆಲ್ಲ ಬರ್ತಿತ್ತು. ತುಂಬ ಬೀಚ್ಗೆ ಹೋದಾಗ ಹೆಂಗಿರಬೇಕು ಅಂತಂದರೆ ಅಲ್ಲಿ ಬರೋವಂಥ ಅಲೆಗಳ ಫೋರ್ಸ್ ಎಷ್ಟಿದೆ ಅದನ್ನು ನೋಡಿಕೊಂಡು ನಾವು ಮುಂದೆ ಹೋಗಬೇಕಾಗತ್ತೆ. ಸೊ ನಾವು ಹೋಗ್ತೀವಿ ಅಂತ ಹೇಳಿ ಹೋಗೋದು ತಪ್ಪಾಗತ್ತೆ. ಜೊತೆಗೆ ಎಲ್ಲರೂ ಅಷ್ಟೇ ಇಲ್ಲಿ ಸಿಗುವಂಥ ಸಣ್ಣ ಸಣ್ಣ ಶಂಕುಗಳು, ಅವ್ರಿಗೇನೇನು ಇಷ್ಟನೋ ಅದನ್ನೆಲ್ಲ ಆಯ್ಕೊಂಡು ಖುಷಿ ಪಡ್ತಾ ಬೀಚಲ್ಲಿ ಏನೋ ಒಂದು ಸಿಗೋವಂಥದ್ದು ಎಲ್ಲರಿಗೂ ತೋರಿಸ್ಕೊತ ಎಂಜಾಯ್ ಮಾಡ್ತಿದ್ರು. ನಾನಂತೂ ಫಸ್ಟ್ ಟೈಮ್ ಬೀಚ್ಗೆ ಇಳಿದಿರೋದು ಅನಿಸುತ್ತೆ. ಲಾಸ್ಟ್ ಟೈಮ್ ಒಂದು ಸತಿ ಮುರುಡೇಶ್ವರಕ್ಕೆ ಹೋಗಿದ್ವಿ. ಬಟ್ ಅಲ್ಲಿ ತುಂಬ ಫೋರ್ಸ್ ಇದೆ ಇವಾಗ ಈ ಟೈಮು ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಬೀಚ್ಗೆ ನೀರಿಗೆ ಇಳಿದಿರಲಿಲ್ಲ. ಸೊ ಈ ಸತಿ ಸಾಕಷ್ಟು ನೀರಲ್ಲಿ ನಾವು ಖುಷಿ ಪಟ್ವಿ. ಇನ್ನು ಸಾಕಷ್ಟು ವಿಡಿಯೋ ಕವರ್ ಮಾಡ್ಬೋದಿತ್ತು, ಬಟ್ ನಾನೆಲ್ಲೂ ಹೋಗಿಲ್ಲ. ಜಸ್ಟ್ ಒಂದು ಕಡೆ ಮಾತ್ರ ಸೆಟಲ್ ಆಗಿಬಿಟ್ಟೆ. ಹಾಗಾಗಿ ಈ ರೀತಿ ಬಂದಿರೋದು. ಇನ್ನು ನನ್ನ ವಾಯ್ಸ್ ಬೇರೆ ಟ್ರಿಪ್ ಮುಗಿಸ್ತಾ ಇದ್ದಂಗೆ ಹೋಗ್ಬಿಡುತ್ತೆ. ಸೊ ವಾಯ್ಸು ಕರೆಕ್ಟಾಗಿ ಬರ್ತಾಯಿಲ್ಲ, ಇಫ್ ಯು ಡೋಂಟ್ ಮೈಂಡ್, ಏನು ಅನ್ಕೋಬೇಡಿ. ಎಸ್, ನಾನು ಏನಾದರೂ ಬರೆಯೋಣ ಅಂತ ಟ್ರೈ ಮಾಡ್ತಿದ್ದೀನಿ. ನಾನು ಬರೆಯೋದು ಕಂಪ್ಲೀಟ್ ಆಗೋಕ್ಕೆ ಈ ಅಲೆಗಳು ಬಿಡ್ತಾಯಿಲ್ಲ. ಸೊ ನಾನು ಬರೆಯೋದ್ರೊಳಗಡೆ ಓಡಿ ಬರುತ್ತೆ. ಅದಕ್ಕೆ ಯಾರೋ ಹೇಳ್ತಾಯಿದ್ರು ಶ್ರೀರಾಮ ಅಂತ ಬರೆದ್ರೆ ಅಲೆ ಅಷ್ಟು ಬೇಗ ಬಂದು ರಬ್ಬಾಗಲ್ಲ ಅಂತ. ಸೊ ನಾನಂತೂ ಟ್ರೈ ಮಾಡ್ತಿದ್ದೀನಿ, ಬಟ್ ಅಲೆ ಬಂದು ಹೋಗ್ತಾಯಿತ್ತು. ಬೀಚ್ಗೆ ಹೋದಾಗ ಈ ಥರದ್ದೇ ಮಾಡೋವಂಥದ್ದು ನಾವು. ಇನ್ನು ಈ ಕಡೆ ನೋಡ್ತಿರ್ಬೋದು ಗ್ರೀನರಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೀರು ಬಂದು ಹೋಗಿ ಈ ರೀತಿ ಪಾಚಿ ಕಟ್ಬಿಟ್ಟಿದೆ. ಫುಲ್ಲು ಗ್ರೀನಿಶ್ ಆಗಿದೆ. ಇಲ್ಲಂತೂ ಫೋಟೋಸ್ ತೊಗೊಳಕ್ಕೆ ತುಂಬ ಒಳ್ಳೆ ಸ್ಪಾಟ್ ಆಗಿತ್ತು. ಹಾಗೆಯೇ ಒಂದಷ್ಟು ಖುಷಿ ಪಡ್ತಾ, ದೊಡ್ಡ ಗಾಳಿ, ತುಂಬ ಗಾಳಿ. ಇವರು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಚಾನಲ್ ಬಗ್ಗೆ ಹೇಳ್ತಾಯಿದ್ರು, ಖುಷಿ ಪಡ್ತಾಯಿದ್ರು. ನಮಗೆ ಒಂದು ಒಳ್ಳೆ ಮೆಮೊರೀಸ್
ಕಾಣಸಿಗುತ್ತೆ ನಿಮ್ಮ ವಿಡಿಯೋದಲ್ಲಿ ಅಂತ ಎಲ್ಲ ಖುಷಿಯಾಗಿ ಅವರ ಒಂದು ಅನಿಸಿಕೆನ ಹೇಳಿದರು. ತುಂಬ ಚೆನ್ನಾಗಿ ಹೇಳಿದರು. ಬಟ್ ಏನು ಮಾಡಲಿ, ತುಂಬ ಗಾಳಿ ಇದ್ದಿದ್ದರಿಂದ ಅವ್ರ ವಾಯ್ಸ್ ತುಂಬ ಲೋ ಇದ್ದಿದ್ದರಿಂದ ಕೇಳಿಸಿಲ್ಲ ಇದರಲ್ಲಿ. ಸೊ ಹಾಗೇ ಹಾಕ್ಕೊಂಡು ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಿದ್ದೀನಿ. ಸೊ ಫೈನಲಿ ಮುಗಿಸ್ಕೊಂಡು ನಾವು ಇನ್ನೇನು ಬಸ್ ಹತ್ರ ಹೋಗುವಂಥ ಟೈಮ್ ಬಂದಿದೆ. ಹಾಗಾಗಿ ಎಲ್ಲರೂ ಕೂಡ ಬಸ್ ಹತ್ರ ಬರ್ತಿದ್ದೀವಿ. ಇನ್ನು ಬೀಚ್ ಮುಗಿಸ್ಕೊಂಡು ನಾವು ಬಸ್ ಹತ್ತಿದ್ದೀವಿ. ಬಸ್ ಹತ್ತೋದ್ರಲ್ಲಿ ತುಂಬ ಲೇಟ್ ಆಗಿತ್ತು. ನೆಕ್ಸ್ಟ್ ಕನ್ಯಾಕುಮಾರಿಗೆ ಹೋಗಿ ಆಲ್ಟ್ ಆಗಬೇಕಿತ್ತು. ಎಲ್ಲರನ್ನೂ ಎಂಗೇಜ್ ಮಾಡೋದಕ್ಕೆ ಸರ್ ಒಂದು ಆ್ಯಕ್ಟಿವಿಟಿ ಶುರು ಮಾಡಿದ್ರು. ಒಂದು ಪ್ರಾಬ್ಲಮ್, ಒಂದು ರೇಷನ್ ಅಂಗಡಿ ಇರುತ್ತೆ, ಒಬ್ಬ ಹೆಂಗಸು ಹೋಗಿ ಸಾಮಾನು ತಗೊಳಕ್ಕೆ ಹೋಗ್ತಾಳೆ. 1650 ರೂಪಾಯಿಗೆ ಸಾಮಾನು ತಗೊಳ್ತಾಳೆ. 1650 ರೂಪಾಯಿಗೆ ಸಾಮಾನು ತಗೊಳ್ತಾಳೆ. ತಗೊಂಡಿದ್ದಾದ್ಮೇಲೆ 2000 ರೂಪಾಯಿ ಕೊಡ್ತಾಳೆ ಅಂಗಡಿಯವನಿಗೆ. ಆದ್ರೆ ಅಂಗಡಿಯವನ ಹತ್ರ ಚೇಂಜ್ ಇರಲ್ಲ. ಅಂಗಡಿಯವನ್ ಏನ್ ಮಾಡ್ತಾನೆ, ಪಕ್ಕದ ಅಂಗಡಿಯಲ್ಲಿ 2000 ಕೊಟ್ಟು ಚೇಂಜ್ ತಗೊಂಡ್ಬರ್ತಾನೆ. ಚೇಂಜ್ ತಗೊಂಬಂದು 1650 ರೂಪಾಯಿ ತಾನು ಇಟ್ಕೊಂಡು ಇನ್ನು ಅವಳಿಗೆ 350 ರೂಪಾಯಿ ಕೊಡ್ತಾನೆ. ಕೊಟ್ಬಿಟ್ಟು ಆಮೇಲೆ ಸಾಮಾನು ಪ್ಲಸ್ 350 ರೂಪಾಯಿ ತಗೊಂಡು ಹೊರಟೋಗ್ತಾಳೆ. ಇವನು ಅಂಗಡಿಯಲ್ಲಿ ಕೂತ್ಕೊಂಡಿರ್ತಾನೆ. ಪಕ್ಕದಲ್ಲಿ ಚಿಲ್ಲರೆ ತಗೊಂಡಿದ್ದಲ್ಲ ಹೋಟ್ಲು, ಅವ್ನು ಬರ್ತಾನೆ, ಸರ್ ನೀವು ಕೊಟ್ಟಿದ್ದು ಫೋಟೋ ನೋಟು ಅಂತ ಹೇಳಿ ನನ್ನ ದುಡ್ಡು ನಾನು ಕೊಡಿ ಅಂತ ಹೇಳ್ಬಿಟ್ಟು ಫೋಟೋ ನೋಟು ಅಂತ ಕೊಟ್ಬಿಟ್ಟು ಇವ್ನು 2000 ಇಸ್ಕೊಂಡು ಹೊರಟೋಗ್ತಾನೆ. ಹಾಗಾದ್ರೆ ಅಂಗಡಿ ಅವನಿಗೆ ಆದಂಥ ಲಾಸ್ ಎಷ್ಟು ಅಲ್ಲ. ಎಸ್, ಫೈನಲಿ ನಾವು ರೀಚ್ ಆಗಿದ್ದೀವಿ ಕನ್ಯಾಕುಮಾರಿಲಿ, ತ್ರಿವೇಣಿ ಅನ್ನುವಂಥ ಒಂದು ಹೋಟೆಲಲ್ಲಿ. ಸೊ ನಮಗೆ ಫಸ್ಟ್ ಟೈಮು ಇಂಗ್ಲೀಷ್ ಬೋರ್ಡ್ ಕಾಣಿಸಿರೋವಂಥದ್ದು. ಈ ಎರಡೂ ಟೈಮ್ ನಾವೇನು ಹೋಗಿದ್ವಿ, ಶ್ರೀರಂಗಮ್ಮು, ರಾಮೇಶ್ವರಮ್ಮು, ಇಲ್ಲಿ ಯಾವುದೂ ಇಂಗ್ಲೀಷ್ ಬೋರ್ಡ್ಗಳು ನಮಗೆ ಸಿಗಲೇ ಇಲ್ಲ. ಸೊ ಎಸ್, ಫೈನಲಿ ಒಳ್ಳೆ ರೂಮ್ ಸಿಕ್ಕಿದೆ. ಈಗ ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲಗುವಂಥದ್ದು. ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಸನ್ರೈಸ್ ನೋಡೋಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಆಗಿದೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಾಳೆಯ ವೀಡಿಯೋದಲ್ಲಿ ಕನ್ಯಾಕುಮಾರಿಯ ಒಂದು ಎಕ್ಸ್ಪ್ಲೋರ್ ಮಾಡೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಎಸ್ ನೀವು ಖುಷಿಯಾಗಿರಿ, ನಿಮ್ಮ ಸುತ್ತಲೂ ಇರೋರು ಖುಷಿಯಾಗಿಟ್ಕೊಳ್ಳಿ. ಸೊ ನಾನು ಮೇಲೆ ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ತೋರಿಸ್ತಿದ್ದೀನಿ. ಒಂದಷ್ಟು ಫೋಟೋಸ್ನ ಆ್ಯಡ್ ಮಾಡ್ತಿದ್ದೀನಿ, ದಯವಿಟ್ಟು ನೋಡಿ. ಇಲ್ಲಂತೂ ನಮಗೆ ಗ್ರೂಪ್ ಫೋಟೋಸೇ ಸಿಗಲಿಲ್ಲ. ಸಾಕಷ್ಟು ತೆಗೆದಿದ್ವಿ, ಬಟ್ ಮಿಸ್ ಆಗಿದೆ. ನೆಕ್ಸ್ಟ್ ನಾಳೆ ಬರುವಂಥ ವೀಡಿಯೋದಲ್ಲಿ ಇನ್ನಷ್ಟು ಕವರ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬಾಯ್.